ಹಾಯ್ ಹಲೋ ನಮಸ್ಕಾರ. ಎಲ್ರು ಹೆಂಗದಿರಿ? ಆರಾಮದಿರಿ ಅನ್ಕೋತೀನಿ. ಇವತ್ತ ಫಸ್ಟ್ನೇ ಬ್ಲಾಗ್ ನ ಸ್ಟಾರ್ಟ್ ಮಾಡಾಕತ್ತೀನಿ. ನಾವೀಗ ಜಾತ್ರೆಗೆ ಹೋಗತ್ತೀವಿ. ಜಾತ್ರೆ ಚಾಲು ಆಗಿ ಬಾಳ ದಿನ ಆತು. ಗದ್ಲಿರ್ತೈತಿ ಅನ್ನೋ ಸಂಬಂಧ ನಾ ಇವತ್ತ ಜಾತ್ರೆಗೆ ಹೋಗತ್ತೀವಿ. ಜಾತ್ರೆಗೆ ಏನೆಲ್ಲಾ ಇರ್ತೈತಿ, ದೇವರ ದರ್ಶನ ಆಗ್ತತೆ ಇಲ್ಲೋ ಅಂತ ಈ ವಿಡಿಯೋದಾಗ ನಾ ನಿಮಗ ಹೇಳ್ತೀನಿ, ಅಂದ್ರೆ ತೋರಿಸ್ತೀನಿ. ದರ್ಶನ ಆಗಿದ್ದು ಬಿಟ್ಟಿದ್ದು ಅಲ್ಲಿ ಜಾತ್ರೆ ಹೆಂಗ್ ಕೂಡೈತಿ ಅನ್ನೋದನ್ನ ಈ ವಿಡಿಯೋ ಮೂಲಕ ನಿಮ್ ಜೊತೆ ಹಂಚ್ಕೊಂತೀನಿ. ನೋಡ್ತಿರ್ಬೋದು, ನಾವೀಗ ಜಾತ್ರೆ ಒಳಗ್ ಬಂದಿವಿ. ಯಾರು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಂಗ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡೋದು ಮರ್ಯಾಕ್ ಹೋಗ್ಬೇಡ್ರಿ. ಬೆಂಬಲ ಯಾವತ್ತು ನಿಮ್ಮ ಮೇಲೆ ಹೀಗೆ ಇರ್ಲಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ನಾವೀಗ ಚಿಂಚಲಿಗೆ ಬಂದೀವಿ. ಕಾರ್ ಪಾರ್ಕ್ ಮಾಡಿ ಗುಡಿ ಕಡೆ ಫಸ್ಟ್ ಹೋಗಿ ಬರ್ತೀವಿ. ಆಮೇಲೆ ಗುಡಿ ಒಳಗ ದೇವ್ರ ದರ್ಶನ ತಗೊಂಡ ಜಾತ್ರೆ ಹೆಂಗ್ ಐತಿ ಅನ್ನೋದ ನೋಡೋಣಂತ. ಮಾಯಕ್ಕ ದೇವಿ ಚಿಂಚಲಿ ಒಳಗ ನೆಲೆಸಿರೋದಕ್ಕ ಪುರಾತನ ಕಾರಣ ಏನಂದ್ರ, ಬಹಳ ಹಿಂದ ಕಿಲ ಹಾಗೂ ಕೀಟ ಅನ್ನೋರು ರಾಕ್ಷಸರು ದೇವರಿಂದ ಹೆಣ್ಣು ಗಂಡು ಪ್ರಾಣಿ ಪಕ್ಷಿಗಳಿಂದ ಮರಣ ಬರ್ಬಾರ್ದಂತ ವರ ಪಡ್ಕೊಂಡಿರ್ತಾರಂತ. ಇಲ್ಲಿದ್ದ ಜನರಿಗೆ ಹಿಂಸೆ ಕೊಡ್ತಿರ್ತಾರಂತ. ಇವರನ್ನ ಸಂಹಾರ ಮಾಡೋಕ ದೇವಿ ಅರ್ಧನಾರೇಶ್ವರ ರೂಪ ತಾಳಿ ಅಸುರರನ್ನ ಸಂಹಾರ ಮಾಡ್ತಾಳಂತ. ಇದು ಪುರಾಣದಾಗ ಉಲ್ಲೇಖನ ಆಗೈತಿ. ಇನ್ನ ಕಾಯಿ ಅದು ಎಲ್ಲ ತಗೊಂಡಿವಿ. ಇನ್ನ ಒಳಗ ದೇವರ ಗುಡಿಗೆ ಒಳಗ ಹೋಗ್ತೀವಿ. ನೋಡೋಣಂತ ಜನ ಇರ್ತಾರೋ ಏನಿಲ್ಲೋ ಅಂತಂದ. ಈಗಂತೂ ಸರ್ದಿ ಸಾಲಿನ್ಯಾಗ ಬಾಳ ಮಂದಿ ನಿಂತಾರ. ನಾವು ಹೊರಗಿಂದ ಪ್ರದಕ್ಷಿಣೆ ಹಾಕಕತ್ತೀವಿ. ನೋಡೋಣ, ಇಲ್ಲೇ ಟೈಮ್ ಒಂದು ಬಾಳ ಆಗೈತಿ. ದೇವಿ ದರ್ಶನ ಒಳಗಡೆ ಹೋದ್ಮೇಲೆ ಆಗ್ತದೆ ಇಲ್ಲೋ ಗೊತ್ತಿಲ್ಲ, ಅದ್ರದ್ದು ಹೊರಗಿನಿಂದ ಆಗ್ಬೋದು ಅಂದ್ಕೊಂಡು ಬಂದೀವಿ. ನೋಡೋಣಂತ ದೇವಿ ದರ್ಶನ ಆಗ್ತತೆ ಇಲ್ಲೋ ಅಂತಂದ. ನೋಡ್ಬೋದು ನೀವೀಗ ದೇವಿ ಮೂರ್ತಿಯನ್ನ. ದೇವಿ ಅಲಂಕಾರ ಹೆಂಗ್ ಮಾಡಿದಾರ ನೋಡ್ರಿ. ಇದು ಮಾಯಕ್ಕ ದೇವಿ ಗರ್ಭಗುಡಿ ಒಳಗಿರುವ ಮೂರ್ತಿ. ಮಾಯಕ್ಕ ದೇವಿಯ ಗರ್ಭಗುಡಿಯಲ್ಲಿರುವ ಮೂರ್ತಿ ಇದು. ಜನ ಸಿಕ್ಕಾಪಟ್ಟೆ ಜನ ಬರ್ತದೆ. 15 ದಿನಗಳ ಕಾಲ ನಡೆಯುವ ಈ ಜಾತ್ರೆಗೆ ಐತಿಲ್ಲ, ಮಹಾರಾಷ್ಟ್ರ ಕರ್ನಾಟಕಗಳಿಂದ ಲಕ್ಷಾಂತರ ಮಂದಿ ಗಾಡಿ ಮಾಡ್ಕೊಂಡ ಮತ್ತ ಬಂಡಿ ಹುಡ್ಕೊಂಡ ಮಂದಿ ಇಲ್ಲೇ ಬರ್ತೈತಿ. ಅದ್ರ ಸಂಬಂಧ ನಾವ್ ಏನ್ ಮಾಡಿದ್ವಿ, ಒಂದ್ ಸ್ವಲ್ಪ ಲೇಟ್ ಆಗಿ ಹೋಗೋಣ ಅಂತಂದು ಬಂದೀವಿ. ಇನ್ನೊಂದ್ ವಿಷಯ, ಒಂದು ದಿನ ದೇವಿ ಊರ್ ಹೊರಗ ಹೋದಾಗ ಅಲ್ಲೊಬ್ಬ ಕುರಿ ಕಾಯ್ತಿರ್ತಾನಂತ. ಅವನ್ ಕಡೆ ಉಣ್ಣಿ ಕೇಳ್ತಾಳಂತ. ಕುರುಬ ಉಣ್ಣಿ ಕೊಡಾಕ ಒಪ್ಲಿಲ್ಲಂತ. ಅದರಿಂದ ಸಿಟ್ಟಾದ ಮಾಯಕ ದೇವಿ ನಿನ್ ಕಡೆ ಇರುವ ಎಲ್ಲಾ ಕುರಿಗಳು ಕಲ್ಲಾಗ್ಲಿ ಅಂತ ಶಾಪ ಕೊಡ್ತಾಳಂತ. ಕಲ್ಲಾಗಿದ್ದ ಕುರಿಗಳು ನೋಡಿದ ಕುರುಬ ಪಶ್ಚಾತ್ತಾಪದಿಂದ ದೇವಿ ಮುಂದ ಏನ್ ಹೇಳ್ತಾನಂದ್ರ, ಇನ್ಮೇಲೆ ನಿನ್ನ ಪ್ರತಿ ವರ್ಷದ ಜಾತ್ರೆಗೂ ನಮ್ಮ ಜನಾಂಗದಿಂದ ಉಣ್ಣೆಯನ್ನು ಅರ್ಪಣೆ ಮಾಡ್ತೀವಿ ಅಂತ ಹೇಳ್ತಾನಂತ. ಆದ್ರಿಂದ ಇಲ್ಲಿ ಪ್ರತಿ ವರ್ಷನೂ ಕುರುಬ ಜನಾಂಗದವರು ನಮ್ಮ ಕುರಿಗಳ ಮೇಲೆ ಅನುಗ್ರಹ ಇರ್ಲಿ ಅಂತ ಅಂದ ದೇವಿಗೆ ಉಣ್ಣೆಗಳನ್ನ ನೀಡ್ತಾರ ಪ್ರತಿ ವರ್ಷನೂ. ಎಷ್ಟುಕೊಂಡು ಬಂದಿರ್ತೈತಿ ಎಲ್ಲಾ ದೇವರ ಮಹಿಮೆ. ನಾವು ಈಗ ಸರ್ದಿ ಸಾಲಿನಂತ ದೇವರ ದರ್ಶನ ಮಾಡ್ಕೋಕ ಹೋಗತ್ತೀವಿ. ಹೊರಗಿಂದ ಅಂತೂ ದೇವರ ದರ್ಶನ ಆಗೈತಿ. ನಾವು ಒಳಗೆ ಹೋದ್ಮೇಲೆ ದೇವರ ದರ್ಶನ ಆಗ್ತೈತಿ ಇಲ್ಲ ಗೊತ್ತಿಲ್ಲ. ದೇವ್ರ ಪೂಜೆ ಮಾಡೋ ಟೈಮ್ ಆಗೈತಿ, ಹಾಗಾಗಿ ದರ್ಶನ ಆಗೋದಿಲ್ಲ ಅನ್ಕೊಂಡ ಬಂದಿದ್ವಿ. ಆದ್ರೂ ಹೊರಗಿಂದ ದರ್ಶನ ಆಗೈತಿ, ಪರವಾಗಿಲ್ಲ. ಮಾಯಕ್ಕ ದೇವರ ಗುಡಿ ಒಳಗ ಇನ್ನೊಂದು ದೇವರ ಗುಡಿನೂ ಐತಿ ಸಣ್ಣದಾಗಿ. ಅದು ಯಾವ ದೇವರಂದ್ರ ಜಾಧವ್ ದೇಸಾಯಿ ಸರ್ಕಾರ ಮನೆತನದ ಕುಲದೇವರಾದ ಬ್ರಹ್ಮನಾಥ ದೇವರನ್ನು ಇಲ್ಲಿ ನಾವು ನೋಡ್ಬೋದು. ಈ ದೇವರ ಮೂಲ ಸ್ಥಾನವಾದ ವಾಸಂಬದಾಗ ಬ್ರಹ್ಮನಾಥ ದೇವರ ಗುಡಿಯನ್ನ ನಾವು ಕಾಣ್ಬೋದು. ನೋಡಕತ್ತಿರ್ಬೋದು ನೀವು ಗುಡಿ. ನಮ್ದೆಲ್ಲ ದರ್ಶನ ಅದು ಆಯ್ತು. ಈಗ ನಾವಿನ್ನ ಹೊರಗೆ ಹೋಗ್ತೀವಿ. ಹೊರಗೆ ಹೋಗಿ ಜಾತ್ರೆ ಒಳಗ ಏನೈತಿ ಏನಿಲ್ಲ ಎಲ್ಲಾನು ನೋಡ್ಕೊಂಡ ಬರೋಣಂತ. ಯಾಕಂದ್ರೆ ನಾವು ಮೊದ್ಲ ಹೇಳ್ಬೇಕಂದ್ರ ಲೇಟ್ ಮಾಡಿ ಬಂದೀವಿ ಜಾತ್ರೆಗೆ. ಶಿವರಾತ್ರಿ ಒಂದಿನ ಮುಂದೈತಿ, ಅವಾಗ್ಲ ನಾವು ಈ ಜಾತ್ರೆಗೆ ಇಲ್ಲೇ ಬಂದೀವಿ. ಆದ್ರೂ ಸಾಕಷ್ಟು ಜನ ಅದಾರ. ಯಾಕಂದ್ರೆ ಲಾಸ್ಟ್ನೇ ದಿನ ಇರೋದ್ರಿಂದ
ಸಿಕ್ಕಾಪಟ್ಟೆ ಮಂದಿನೂ ಅದಾರ. ಈಗ ನೋಡುನು ಜಾತ್ರೆ ಒಳಗೆ ಹೋಗತ್ತೀವಿ. ನಮ್ಮ ಹುಡುಗ ಏನ್ ಮಾಡತ್ತಾನ, ನಮ್ಮ ಶ್ರೀ ಗಾಡಿ ಆಡಾತಾನ. ಅಲ್ಲೊಬ್ಬ ಅಜ್ಜ ಗಾಡಿ ಹಾದೈತಿ ನನಗ ಕಂಪ್ಲೀಟ್ ಕೊಡ್ತೀನಿ ಅಂತಂದ ಒಂದಿಂದ ಬೆನ್ ಹತ್ತಾನ. ನೋಡ್ತಿರ್ಬೋದು ಗಾಡಿ ಹಾಯಾಕತ್ತಾನ, ಕಾಲ್ ನೋವಾಗೈತಂತ ಹಿಡ್ಕೊಂಡ್ ತೋರ್ಸಾಕತ್ತಾರ ಅಜ್ಜಾರು. ಗಾಡಿ ಆಡೋ ಕ್ರೇಜ್ ಜಾಸ್ತಿ ಐತಿ. ಹಿಂಗಾಗಿ ಗಾಡಿ ಆಡಿ ಮುಗಿಸ್ಕೊಂಡ ಈಗ ಸಂಜೆ ಆಗಕ್ ಬಂದೈತಿ. ನಾವು ಜಾತ್ರೆ ಒಳಗೆ ಒಂದ್ ರೌಂಡ್ ಹೋಗಿ ಏನೈತಿ ಏನ್ ತಗೋಬೇಕನ್ನೋದು ನೋಡ್ತೀವಿ. ನೋಡ್ತಿರ್ಬೋದು ನೀವು ಮಂದಿ ಐತಿ. ಸ್ವಲ್ಪ ಸ್ವಲ್ಪ ಗಾಡಿ ಒಳಗೆ ಸ್ವಲ್ಪ ಮಂದಿ, ಸ್ವಲ್ಪ ಅಂಗಡಿಗಳನ್ನು ಹೋಗಿ ಈಗ ಮತ್ತ ಆಟ ಆಡೋದು ಎಲ್ಲಾನು ಹೋಗೈತಿ. ಇನ್ನು ಉಳಿದಂದ್ರ ಭಂಡಾರ ಮತ್ತ ಕುಂಕುಮ, ಆಟದ ಸಾಮಾನುಗಳು ಈ ತರ ಅಷ್ಟನ ಜಾತ್ರೆಗೆ ಅದಾವು. ನಮ್ ಶ್ರೀನು ಗಾಡಿ ಬೇಕಂತ ಹಾಳಾಗ್ತಿದ. ಹಂಗಾಗಿ ಗಾಡಿ ನೋಡಕ್ ಬಂದಿವಿ ಯಾವ ಚಲೋ ಐತಂತಂದ. ಯಾವ್ದು ತಗೊಂಡ್ ಹೋಗ್ಬೇಕಂದ್ರ ಅವಂಗ ಅದು ಮನಸ್ಸಿಗೆ ಆಗಲ್ತು. ನಾವೆಲ್ಲ ತೋರ್ಸಾಕತ್ತೀವಿ. ಒಳ್ಳೆ ನಗ್ತಾನ. ನೋಡುನಂತ ಯಾವ್ದು ತಗೋತಾನಂತ ಗಾಡಿ. ಫೈನಲ್ ಆಗಿ ತಗೊಂಡಿದ್ದೆ ಅಂದ್ರೆ ಟ್ಯಾಂಕರ್ ತಗೊಂಡಾನು. ಟ್ಯಾಂಕರ್ ತಗೊಂಡು ಏನ್ ಮಾಡ್ತೀವಿ, ನಮ್ಮ ಮನೆಗೆ ತಗೊಂಡ್ ಹೋಗಾಕತ್ತೀವಿ. ನೋಡ್ಬೋದು ನೀವು ಅರ್ಶಿನ ಕುಂಕುಮದ ಅಂಗಡಿಗಳು ಹೆಂಗ ಅದಾವಂತ. ಎಲ್ಲಾರು ತಗೊಂಡ ಬಾಳ ಹಠ ಮಾಡಾಕತ್ತಾನ. ಟಿಪ್ಪರ್ ತಗೋತೀನಿ ಅಂತಾನ, ಒಮ್ಮೆ ಟ್ರ್ಯಾಕ್ಟರ್ ತಗೋತೀನಿ ಅಂತಾನ. ನೋಡ್ತಿರ್ಬೋದು ಸ್ವಲ್ಪ ಅಂಗಡಿಗಳು ಹೋಗ್ಯಾವ, ಇನ್ನು ಸ್ವಲ್ಪ ಸ್ವಲ್ಪ ಅಂಗಡಿಗಳು ಅದಾವ. ಆದ್ರೂ ಅದಾವ ಅನ್ಬೋದು. ಎಷ್ಟೋ ಒಂದು ಭಾಳ ಒಂದ್ ಸ್ವಲ್ಪ 100% ಒಳಗೆ 55% ಅಷ್ಟೇ ಅಂಗಡಿಗಳು ಹೋಗ್ಯಾವ ಅಂತ ಹೇಳ್ಬೋದು. ಉಳ್ಕಾದೆಲ್ಲ ಅಂಗಡಿಗಳು ಅದಾವ ಇಲ್ಲಿ. ನೋಡ್ತಿರ್ಬೋದು ಜಾತ್ರೆ ಒಳಗಿನ ಅಂಗಡಿಗಳು. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗೈತೆ ಅವರೆಲ್ಲ ಕಾಮೆಂಟ್ ಮಾಡಿ, ಹಂಗ ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.